ಸಿಲಿಕಾನ್ ಸಿಟಿ ಬೆಂಗಳೂರಿನಲ್ಲಿ ನಿನ್ನೆ ಹಾಡ ಹಗಲೇನೆ ವಿದ್ಯಾರ್ಥಿನಿಯ ಭರ್ಬರ ಹತ್ಯೆಯಾಗಿತ್ತು. ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಪೊಲೀಸರ ತನಿಖೆ ಚುರುಕುಗೊಂಡಿದೆ. ಮತ್ತಷ್ಟು ವಿಚಾರಗಳು ರಿವೀಲ್ ಆಗ್ತಾ ಇದೆ. ಹಾಡ ಹಗಲೇ ಯುವತಿಯ ಮರ್ಡರ್ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಯುವತಿಗೆ ಈ ಹಿಂದೆಯೂ ಕೂಡ ಈ ಆರೋಪಿ ವಿಘ್ನೇಶ್ ಕಾಟ ಕೊಟ್ಟಿದ್ದಂತೆ. 6 ತಿಂಗಳ ಹಿಂದೆ ಠಾಣೆಯ ಮೆಟ್ಟಿಲನ್ನು ಹತ್ತಿದಂತಹ ಪ್ರಕರಣ ಇದು. ಮತ್ತೆ ನಾನು ಯುವತಿ ತಂಟೆಗೆ ಹೋಗಲ್ಲ ಅಂತ ಹೇಳಿ ಮುಚ್ಚಳಿಕೆಯ ಪತ್ರ ಬರೆದು ಕೊಟ್ಟಿದ್ದಂತೆ. ಇತ್ತೀಚೆಗೆ 1 ತಿಂಗಳಿನಿಂದ ಮತ್ತೆ ನಿತ್ಯವೂ ಕೂಡ ಕಿರುಕುಳ ಕೊಡುವುದಕ್ಕೆ ಮುಂದಾಗಿದ್ದ. 6 ತಿಂಗಳ ಹಿಂದೆ ಮಿಷನ್ ಯಾಮಿನಿ ಪ್ರಿಯಾ ಅಂತ ಹೇಳಿ ವಾಟ್ಸಪ್ ಗ್ರೂಪ್ ಕೂಡ ಕ್ರಿಯೇಟ್ ಮಾಡಿದ್ನಂತೆ. ಕಾಲೇಜಿನಿಂದ ಮನೆಗೆ ಬರೋವರೆಗೂ ಕೂಡ ಮಾಹಿತಿಯನ್ನು ಕಲೆ ಹಾಕ್ತಾ ಇದ್ದಂತೆ ಈ ಪಾಗಲ್ ಪ್ರೇಮಿ ವಿಘ್ನೇಶ್. ಬೆಂಗಳೂರಿನಲ್ಲಿ ಹಾಡ ಹಗಲೇ ಯುವತಿಯನ್ನ ಹತ್ಯೆಗೈದಿದ್ದು ಇದೇ ವಿಘ್ನೇಶ್. ಆತನ ಮುಖವನ್ನು ನೋಡ್ತಾ ಇದ್ದೀರಿ. ಸೈಕೋ ರೀತಿಯಲ್ಲಿದ್ದಾನೆ. ಈತನೇ ಯುವತಿಯನ್ನ ಭರ್ಬರವಾಗಿ ಹತ್ಯೆಗೈದು ಅಬ್ಸ್ಕ್ಯಾಂಡ್ ಆಗಿದ್ದ. ಈತ ಆ ಯುವತಿಯನ್ನ ಪುಸಲಾಯಿಸುವುದಕ್ಕೆ ಪಟಾಯಿಸುವುದಕ್ಕೆ ಯಾವ ರೀತಿಯ ಪ್ರಿಪರೇಷನ್ ಅನ್ನ ಮಾಡ್ಕೊಂಡಿದ್ದ, ನಿತ್ಯವೂ ಆ ಹುಡುಗಿಗೆ ಯಾವ ರೀತಿ ಟಾರ್ಚರ್ ಕೊಡ್ತಾ ಇದ್ದ ಅನ್ನೋದು ತನಿಖೆಯ ಸಂದರ್ಭದಲ್ಲಿ ಒಂದೊಂದಾಗಿಯೇ ಹೊರಬರ್ತಾ ಇದೆ. ಪ್ರತಿನಿತ್ಯವೂ ಕೂಡ ಕಾಟ ಕೊಡ್ತಿದ್ದಂತೆ. ಈ ಹಿಂದೆಯೇ ಈ ಪ್ರಕರಣ ಪೊಲೀಸ್ ಠಾಣೆಯ ಮೆಟ್ಟಿಲೇರಿತ್ತು. ಅಲ್ಲಿ ಮುಚ್ಚಳಿಕೆಯ ಪತ್ರವನ್ನ ಬರೆದುಕೊಟ್ಟು ಬಂದಿದ್ದ. ಮತ್ತೊಂದ್ಸಾರಿ ಹುಡುಗಿ ಸಹವಾಸಕ್ಕೆ ಹೋಗಲ್ಲ ಅಂತ ಹೇಳಿ ಈಗ ನೋಡಿದ್ರೆ ಕತ್ತೆ ಕೊಯ್ದು ಬಿಟ್ಟಿದ್ದಾನೆ. ಪ್ರಿಯತಮೆ ಕೊಲೆಗೈದು ತಲೆಮರೆಸಿಕೊಂಡಿರುವಂತಹ ಪಾಗಲ್ ಪ್ರೇಮಿ ಮರ್ಡರ್ ಬಳಿಕ ತಮಿಳುನಾಡು ಕಡೆಗೆ ಎಸ್ಕೇಪ್ ಆಗಿರುವಂತಹ ಶಂಕೆ ವ್ಯಕ್ತ ಆಗ್ತಾ ಇದೆ. 2 ತಂಡಗಳನ್ನ ಮಾಡಿ ಆರೋಪಿಗಾಗಿ ಪೊಲೀಸರು ಹುಡುಕಾಟವನ್ನ ನಡೆಸ್ತಾ ಇದ್ದಾರೆ. ಶ್ರೀರಾಂಪುರ ಇನ್ಸ್ಪೆಕ್ಟರ್ ನೇತೃತ್ವದಲ್ಲಿ ಹಂತಕನಿಗಾಗಿ ಹುಡುಕಾಟ ನಡೀತಾ ಇದೆ. ಪ್ರೇಯಸಿ ಹತ್ಯೆ ಬಳಿಕ ಮೊಬೈಲ್ ಕೂಡ ಅಲ್ಲೇ ಎಸ್ತು, ಮೊಬೈಲ್ ಮೂಲಕ ಬಂದ್ಬಿಡ್ತಾರೆ, ಪೊಲೀಸರು ಟ್ರೇಸ್ ಮಾಡ್ತಾರೆ ಅಂತ ಖತರ್ನಾಕ್ ಐಡಿಯಾ ಮಾಡಿ ಅಲ್ಲೇ ಎಸ್ತು ಎಸ್ಕೇಪ್ ಆಗಿದ್ದಾನೆ. ಬಟ್ ಅವನು ಎಂಥದ್ದೇ ಕಿಲಾಡಿ ಆಗಿದ್ರು, ಎಂಥದ್ದೇ ಸೈಕಿಕ್ ಮನಸ್ಥಿತಿ ಆಗಿದ್ರು, ಸಿಕ್ ಹಾಕೊಳ್ತಾನೆ. ಇವತ್ತಲ್ಲ ನಾಳೆ ಸಿಕ್ ಹಾಕೊಂಡಿದ ತಕ್ಷಣ ಬೂಟ್ ಕಾಲ್ ಒದ್ದು ಕರ್ಕೊಂಡು ಬರ್ತಾರೆ. ಆ ಒಂದು ನಂಬಿಕೆ ಅಂತೂ ಇದೆ. ಬಟ್ ಅಟ್ ದ ಸೇಮ್ ಟೈಮ್ ಪೊಲೀಸರ ನಿರ್ಲಕ್ಷ್ಯತನ ಕೂಡ ಇಲ್ಲಿ ಕಾಣಿಸುತ್ತೆ. ಆರಂಭಿಕ ಹಂತದಲ್ಲೇ ಇಷ್ಟೆಲ್ಲ ಸೈಕಿಕ್ ರೀತಿಯಲ್ಲಿ ಆತ ವರ್ತಿಸ್ತಾ ಇದ್ದಾನೆ ಅಂತ ಕಂಪ್ಲೇಂಟ್ ಕೊಟ್ಟಾಗ ಆತನಿಗೆ ಪೊಲೀಸ್ ಭಾಷೆಯಲ್ಲಿ ಅರ್ಥ ಮಾಡಿಸಿದ್ರೆ ಮುಚ್ಚಳಿಕೆ ಪತ್ರ ಬರ್ಸ್ಕೊಳ್ಳೋದಕ್ಕಿಂತ ಮುಂಚೆ ಪ್ರಾಬಬ್ಲಿ ಇಷ್ಟು ದೊಡ್ಡ ಬ್ಲಂಡರ್ ಆಗ್ತಿರ್ಲಿಲ್ಲ ಅಂತ ಅನ್ಸುತ್ತೆ. ಪೊಲೀಸ್ ಡಿಪಾರ್ಟ್ಮೆಂಟ್ ಸ್ವಲ್ಪ ಮೈಮರ್ತಿರೋದು ಈ ಪ್ರಕರಣದಲ್ಲಿ ನಾವು ನೋಡಬಹುದು. ಇನ್ನೊಂದು ಕಡೆಗೆ ಹತ್ಯೆಯಾದ ಜಾಗಕ್ಕೆ ತಂದೆಯನ್ನು ಕರ್ಕೊಂಡು ಹೋಗ್ತಾ ಇದ್ದ ಹಾಗೆ ಅವರ ಆಕ್ರಂದನ ಮುಗಿಲು ಮುಟ್ಟಿತ್ತು. ಹೆತ್ತ ಮಗಳ ಬಗ್ಗೆ ಸಾವಿರಾರು ಕನಸನ್ನು ಇಟ್ಕೊಂಡಿದ್ರು. ಆ ಕನಸನ್ನು ನುಚ್ಚು ನೂರು ಮಾಡಿಬಿಟ್ಟ ಅನ್ನುವಂತಹ ಆಕ್ರೋಶ ಅವರಲ್ಲಿತ್ತು. ಕೈ ಮುಗಿದು ಕೇಳ್ಕೊಳ್ತಾ ಇದ್ರು. ಡೀಟೇಲ್ಸ್ ಕೊಡ್ತಾರೆ. ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ ನಾಗೇಶ್. ಆರಂಭಿಕ ಹಂತದಲ್ಲೇ ಪೊಲೀಸರು ಸ್ವಲ್ಪ ಅವ್ರ ಭಾಷೆಲೇ ಟ್ರೀಟ್ಮೆಂಟ್ ಕೊಟ್ಟು ವರ್ಕೌಟ್ ಮಾಡಿದಿದ್ರೆ ಇಷ್ಟು ದೊಡ್ಡ ಧೈರ್ಯಕ್ಕೆ ಭಂಡತನಕ್ಕೆ ಆತ ಕೈ ಹಾಕ್ತಿರ್ಲಿಲ್ಲ ಅನ್ಸುತ್ತೆ. ಸ್ವಲ್ಪ ಎಲ್ಲೋ ಪೊಲೀಸ್ ಇಲಾಖೆ ಕೂಡ ಎಡವ್ತು ಅಂತ ಅನ್ಸುತ್ತೆ. ಉಳಿದಂತೆ ಆತನನ್ನ ಟ್ರೇಸ್ ಮಾಡುವಂತಹ ಕೆಲಸ ಯಾವ ರೀತಿ ಆಗ್ತಾ ಇದೆ, ಆರೋಪಿಯ ಕುರಿತಾಗಿ ಏನೇನು ಸುಳಿವು ಸಿಕ್ಕಿದೆ? ಖಂಡಿತವಾಗಿಯೂ ಮಮತಾ, ನೀವು ಹೇಳಿದ ಹಾಗೆ ಪೊಲೀಸರು ಎಲ್ಲ ಒಂದು ಕಡೆ ಈ ವಿಚಾರದಲ್ಲಿ ಸಾಕಷ್ಟು ದೊಡ್ಡ ಮಟ್ಟದ ತಪ್ಪನ್ನ ಎಸಗಿದ್ದಾರೆ ಅನ್ನುವಂಥದ್ದು ಕನ್ಫರ್ಮ್ ಆಗ್ತಾ ಹೋಗ್ತಾ ಇರುವಂಥದ್ದು. ಕಳೆದ 3 ತಿಂಗಳ ಹಿಂದೆಲೂ ಕೂಡ ಇದೇ ರೀತಿಯಾಗಿ ವಿದ್ಯಾರ್ಥಿ ಯಾಮಿನಿಗೆ ಕಿರುಕುಳವನ್ನ ಆರೋಪಿ ಕೊಡ್ತಿದ್ದ ಅನ್ನುವಂಥ ವಿಚಾರಕ್ಕೆ ಪೋಷಕರು ಶ್ರೀರಾಂಪುರ ಪೊಲೀಸ್ ಠಾಣೆಗೆ ಹೋಗಿ ಒಂದು ದೂರನ್ನ ಕೊಡ್ತಾರೆ. ಆ ದೂರಿನ ಆಧಾರದ ಮೇಲೆ ಕೇವಲ NCR ಅನ್ನ ದಾಖಲಿಸಿಕೊಂಡು ಆತನಿಂದ ಹೇಳಿಕೆಯನ್ನು ಪಡೆದು ಮತ್ತೆ ಬುದ್ಧಿ ಹೇಳಿ ಕಳಿಸಿರುವಂಥದ್ದು ಈ ದುರಂತಕ್ಕೆ ಕಾರಣವಾಗಿರುವುದು ಮೇಲ್ನೋಟಕ್ಕೆ ಬಹಳ ಗಂಭೀರವಾಗಿ ಕಂಡು ಬರ್ತಾ ಇರುವಂಥದ್ದು. ಅವತ್ತು ದೂರು ಕೊಟ್ಟಂತ ಸಂದರ್ಭದಲ್ಲಿ FIR ಮಾಡಿಕೊಂಡು ಪೊಲೀಸರು ಬುದ್ಧಿ ಕಲಿಸಿದ್ರೆ ಈ ವಿದ್ಯಾರ್ಥಿನಿಯ ಜೀವ ಉಳಿತಿತ್ತು. ನಿನ್ನೆ ಅದೇ ವಿಚಾರವನ್ನ ಇಟ್ಕೊಂಡು ಯಾವಾಗ ಇಷ್ಟೆಲ್ಲ ಆಯ್ತು ಆತನ ಮೇಲೆ ಕಂಪ್ಲೇಂಟ್ ಕೊಟ್ಟು ಒಂದ್ಸರಿ ವಾರ್ನ್ ಮಾಡಿದ ಬಳಿಕವೂ ಕೂಡ ಅದೇ ರೀತಿಯ ಚಾಳಿಯನ್ನ ಮುಂದುವರಿಸ್ತಾನೆ. ವಿಶೇಷ ಏನಂದ್ರೆ ಆಕೆಯ ಚಲನವಲನಗಳನ್ನ ಪತ್ತೆ ಮಾಡಲಿಕ್ಕೆ ಮಿಷನ್ ಆಮಿನಿ ಅನ್ನುವಂಥ ಒಂದು ವಾಟ್ಸಪ್ ಗ್ರೂಪ್ ಅನ್ನ ಮಾಡಿಕೊಂಡು ಆಕೆ ಪ್ರತಿನಿತ್ಯ ಕಾಲೇಜಿನಿಂದ ಬರುವ ಹೋಗುವಂತ ಚಲನವಲನಗಳ ಬಗ್ಗೆ ಸಾಕಷ್ಟು ಗಂಭೀರತೆಯಿಂದ ಪರಿಗಣಿಸುವ ಕೆಲಸವನ್ನ ಮಾಡ್ತಿದ್ದ. ಅದೇ ರೀತಿಯಾಗಿ ನಿನ್ನೆ ಸುಮಾರು 3 ರಿಂದ 4 ಗಂಟೆ ಸುಮಾರಿಗೆ ಶ್ರೀರಾಂಪುರ ಪೊಲೀಸ್ ಠಾಣಾ ವ್ಯಾಪ್ತಿಯ ರೈಲ್ವೆ ನಿಲ್ದಾಣದ ಬಳಿ ಬರುವಂತ ಸಂದರ್ಭದಲ್ಲಿ ಆಕೆಗೆ ಚಾಕುವಿನಿಂದ ಚುಚ್ಚಿ ಬರ್ಬರವಾಗಿ ಹತ್ಯೆ ಮಾಡಿ ಆತ ತಲೆಮರೆಸಿಕೊಂಡಿರುವಂಥದ್ದು. ಈಗಾಗಲೇ ಪೊಲೀಸರು 2 ವಿಶೇಷ ತನಿಖಾ ತಂಡವನ್ನ ಮಾಡಿ ಆತನಿಗೆ ಹುಡುಕಾಟವನ್ನು ಕೂಡ
ಮಾಡ್ತಾ ಇದ್ದಾರೆ ಅನ್ನುವಂಥ ವಿಚಾರಗಳು ಕೂಡ ಗೊತ್ತಾಗ್ತಿರುವಂಥದ್ದು. ಆದರೆ ಹಂತಕ ತಾನು ಹತ್ಯೆ ಮಾಡಿದ ಬಳಿಕ ತಾನು ಬಳಸ್ತಿದ್ದಂಥ ಮೊಬೈಲನ್ನು ಎಸೆದು ತಮಿಳುನಾಡು ಕಡೆ ಹೋಗಿರುವಂಥ ಶಂಕೆ ವ್ಯಕ್ತವಾಗಿದ್ದು ಪೊಲೀಸರು ತಮಿಳುನಾಡು ಕಡೆ ಹೋಗಿ ಹುಡುಕಾಟವನ್ನು ನಡೆಸ್ತಿದ್ದಾರೆ ಅನ್ನುವಂಥ ವಿಚಾರಗಳು ಕೂಡ ಈಗ ಸದ್ಯಕ್ಕೆ ಗೊತ್ತಾಗ್ತಿರುವಂಥದ್ದು. ಮಮತಾ, ಧನ್ಯವಾದ ತಮ್ಮೆಲ್ಲ ಮಾಹಿತಿಗಾಗಿ. ಎಷ್ಟೋ ಪ್ರಕರಣಗಳಲ್ಲಿ ಒಂದು ದೊಡ್ಡ ಕ್ರೈಮನ್ನು ತಪ್ಪಿಸೋದಕ್ಕೆ ಪೊಲೀಸರ ಕೈನಲ್ಲಿ ಅವಕಾಶ ಇರುತ್ತೆ. ಅದನ್ನು ಅವ್ರಿಗೆ ಗೊತ್ತೋ ಗೊತ್ತಿಲ್ಲದ ಹಂಗೋ ಕೈ ಚೆಲ್ಬಿಡ್ತಾರೆ. ಅದರ ಪರಿಣಾಮ ಏನು? ಇಂಥ ಕ್ರೈಮ್ ಸ್ಟೋರಿಗಳನ್ನು ನಾವು ನೋಡಬೇಕಾಗತ್ತೆ. ಈಗಲೂ ಅಷ್ಟೇ, ತಪ್ಪೇ ಮಾಡದ ಹುಡುಗಿ ಹೆಣವಾಗಿದ್ದಾಳೆ. ಇಷ್ಟು ದೊಡ್ಡ ಪಾಪಿ ಕೃತ್ಯವನ್ನು ಎಸಗಿದಂತಹ ವ್ಯಕ್ತಿ ತಮಿಳುನಾಡಲ್ಲಿ ತಲೆಮರೆಸ್ಕೊಂಡಿದ್ದಾನಂತೆ.